ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಸ್ವೆಟರ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಇದನ್ನು 3 to 6 ಮಂತ್ ಬೇಬಿಗೆ ಸರಿಯಾಗುತ್ತೆ. ನೋಡಿ, ಇದು ಬ್ಯಾಕ್ ಸೈಡ್ ಬರುತ್ತೆ, ಇದು ಫ್ರಂಟ್ ಸೈಡ್ ಬರುತ್ತೆ. ಬನ್ನಿ ಫ್ರೆಂಡ್, ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಬ್ರೌನ್ ಕಲರ್ ತೊಗೊಳ್ತಾ ಇದ್ದೀನಿ. ವರ್ಧಮಾನ್ ಬಿಗ್ ಬಾಸ್ 18 ಯಾರ್ನಿದು, ಇದು 4 ಫ್ಲೇವರ್ ಇದು. ನಾನು ಹುಕ್ ಸೈಜು 4.5 mm ತೊಗೊಳ್ತಾ ಇದ್ದೀನಿ. ಫಸ್ಟಿಗೆ ಬ್ರೌನ್ ಕಲರಿಂದ ಸ್ಟಾರ್ಟ್ ಮಾಡೋಣ. $55 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7 8 9 10. ನೋಡಿ, 55 ಚೈನ್ ಹಾಕ್ಕೊಂಡಿದ್ದೀನಿ ನಾನು. ಮತ್ತೆ ಒಂದು ಚೈನ್ ಹಾಕ್ಕೊಂಡು, ನೋಡಿ 55 ಚೈನ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು, ನೆಕ್ಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶೆ, ಅದರ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, ಒಂದೊಂದು ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋದು. ನೋಡಿ, ಹೀಗೆ ಇಷ್ಟು ಹಾಕ್ಕೊಳ್ಳಿ. ನೋಡಿ, 55 ಸಿಂಗಲ್ ಕ್ರೋಶೆ ಕಂಪ್ಲೀಟ್ ಆಯಿತು. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು, ಇದು ಒಂದು ಚೈನ್ ಕೌಂಟಿಗೆ ಬರಲ್ಲ, ಅದರಲ್ಲೇ ನಾವೊಂದು ಡಬಲ್ ಕ್ರೋಶೆ, ಇಲ್ಲಿ 2 ಸ್ಟಿಚ್ಚನ್ನ ಸ್ಕಿಪ್ ಮಾಡಿ 1 2, ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್, ಮತ್ತು ಸೇಮ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ, ಮತ್ತೆ ಒಂದು ಚೈನ್, ಮತ್ತು ಸೇಮ್ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ನೋಡಿ, ಹೀಗೆ. ಮತ್ತು ನೆಕ್ಸ್ಟ್ ಈಗ 1 2 3 ಸ್ಟಿಚ್ಚನ್ನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ, ಒಂದು ಚೈನ್, ಮತ್ತೆ ಒಂದು ಡಬಲ್ ಕ್ರೋಶೆ. ಮತ್ತೀಗ 3 ಸ್ಟಿಚ್ಚನ್ನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ. ಮತ್ತು 1 2 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್, ಮತ್ತು 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ. ನೋಡಿ, ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ನಾವು ಈ ಕಡೆ ನೋಡಿ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ. ನೋಡಿ, ಇಲ್ಲಿ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಡಬಲ್ ಕ್ರೋಶೆ.
ನೋಡಿ ನಮಗೆ ಈ ರೀತಿ ಪ್ಯಾಟ್ರನ್ನು 1 2 3 4 5 6 7 8 9 10 11 12 13 ಈ ರೀತಿ ಇದು ಹಾಕಿದ್ದೀವಲ್ಲ ನಾವು 3 3 ಡಬಲ್ ಕ್ರೋಶೆದು 13 ಬರಬೇಕು. ನಾವು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ಇಲ್ಲಿ ನಾವು ಇದು ಒಂದನ್ನು ಬಿಟ್ಟು ನೆಕ್ಸ್ಟಲ್ಲಿ ಒಂದು ಸ್ಟಿಚ್ ಮಾರ್ಕರ್, ಈ ಕಡೆನೂ ಅಷ್ಟೇ ಇದೊಂದು ಬಿಟ್ಟು ಈ ಕಡೆ ಮಿಡ್ಲಲ್ಲಿ ಡಬಲ್ ಕ್ರೋಶೆ ಇರುತ್ತಲ್ಲ ಅದ್ರ ಮೇಲೆ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಿ. ಈಗ 1 2 ನೆಕ್ಸ್ಟಲ್ಲಿ ಸ್ಟಿಚ್ ಮಾರ್ಕರ್, ಈ ಕಡೆನೂ ಅಷ್ಟೇ 1 2 2 ಬಿಟ್ಟು 3ಅಲ್ಲಿ ಒಂದು ಸ್ಟಿಚ್ ಮಾರ್ಕರ್. ನೋಡಿ 1 1 2 1 2 3 1 1 2 3. ನೋಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಸೇಮ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆ. ನೋಡಿ ಈಗ ನಾವು ಈ ಕಡೆ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಮಿಡ್ಲಲ್ಲಿ ಡಬಲ್ ಕ್ರೋಶೆ ಇದೆಯಲ್ಲ ಅದರ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್. ನೋಡಿ ಈಗ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅಲ್ಲೇ ಬ್ಯಾಕಲ್ಲಿ ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್. ಮತ್ತು ಈಗ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲೇ ಮತ್ತೊಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಮತ್ತು ಈಗ ಕಾರ್ನರಲ್ಲಿ ಹಾಕೋದು. ಕಾರ್ನರಲ್ಲಿ ನಾವು ಇದೇ ರೀತಿ ಪ್ಯಾಟರ್ನನ್ನು ಎರಡು ಹಾಕೋಬೇಕು, ಈ ಕಡೆ ಒಂದು ಈ ಕಡೆ ಒಂದು. ಫಸ್ಟಿಗೆ ಫ್ರಂಟ್ ಪೋಸ್ಟ್ ನೋಡಿ ಇದೇ ಸ್ಟಿಚ್ಚಲ್ಲಿ ಬ್ಯಾಕಲ್ಲಿ ಡಬಲ್ ಕ್ರೋಶೆ ಮತ್ತೆ ಒಂದು ಫ್ರಂಟ್ ಪೋಸ್ಟ್. ಸರಿ, ಒಂದು ಚೈನ್ ಹಾಕೋಬೇಕು. ಫ್ರಂಟ್ ಪೋಸ್ಟ್ ಆದಮೇಲೆ ಒಂದು ಚೈನ್, ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು ಫ್ರಂಟ್ ಪೋಸ್ಟ್. ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಒಂದು ಫ್ರಂಟ್ ಪೋಸ್ಟ್. ಮತ್ತು ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ನೋಡಿ ಈ ಕಡೆ ಒಂದು ಈಗ 3 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಈ ಕಡೆ ಇದೇ ರೀತಿ ಪ್ಯಾಟರ್ನ್ ಹಾಕೋಬೇಕು. ಮಿಡ್ಲಲ್ಲಿ ಒಂದು ಡಬಲ್ ಕ್ರೋಶೆ. ನೋಡಿ ಈ ಕಡೆ ಡಬಲ್ ಕ್ರೋಶೆ ಮೇಲೆ ಇದೇ ರೀತಿ ಹಾಕ್ಕೊಳ್ಳೋಣ. ನೋಡಿ ಫಸ್ಟಿಗೆ ಫ್ರಂಟ್ ಪೋಸ್ಟ್. ನೋಡಿ ಇದೇ ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ಡಬಲ್ ಕ್ರೋಶೆ, ಒಂದು ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು ಸೇಮ್ ಫ್ರಂಟ್ ಪೋಸ್ಟ್ ಹಾಕಿರ್ತೀವಲ್ಲ ಅಲ್ಲೇ ಮತ್ತೆ ಒಂದು ಫ್ರಂಟ್ ಪೋಸ್ಟ್. ನೋಡಿ ಹೀಗೆ. ಮತ್ತು ನೆಕ್ಸ್ಟ್ ನೋಡಿ ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡೋದು. ಮಿಡ್ಲಲ್ಲಿ ನಾವು ಮಿಡ್ಲ್ ಡಬಲ್ ಕ್ರೋಶೆ ಇದ್ದರೆ ಅದ್ರ ಮೇಲೆ ಮಾತ್ರ ನಾವು ಈಗ ವರ್ಕ್ ಮಾಡೋದು. ಫಸ್ಟ್ ಫ್ರಂಟ್ ಪೋಸ್ಟ್ ಆದಮೇಲೆ ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶೆ, ಅದೇ ಡಬಲ್ ಕ್ರೋಶೆ ಮೇಲೆ ಹಿಂದಿಂದ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋದು. ಮತ್ತು ಸೇಮ್ ಸ್ಟಿಚ್ ಮೇಲೆ ಮತ್ತೆ ಒಂದು ಫ್ರಂಟ್ ಪೋಸ್ಟ್, ಒಂದೊಂದು ಚೈನ್ ಹಾಕ್ಕೋಬೇಕು. ಮತ್ತು ನೆಕ್ಸ್ಟ್ ನೋಡಿ ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಬೇಕು. ಈ ಕಡೆನೂ ಸ್ಕಿಪ್ ಮಾಡಿ ನಾವು ಮಿಡ್ಲಲ್ಲಿ ಮಾತ್ರ ಈ ರೀತಿ ಹಾಕ್ಕೊಳ್ಳೋದು. ನೋಡಿ ಮಿಡ್ಲ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು ಅದೇ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಬ್ಯಾಕಿಂದ ಒಂದು ಡಬಲ್ ಕ್ರೋಶೆ.
1 ಚೈನ್ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಮತ್ತು ಈಗ ಕಾರ್ನರಿಗೆ ಬಂದ್ವಿ. ಕಾರ್ನರಲ್ಲಿ ಮಾತ್ರ ನಾವು ನೋಡಿ ಈ ಕಡೆ ಇದೇ ರೀತಿ ಪ್ಯಾಟರ್ನ್ ಹಾಕೋಬೇಕು, ಇದೇ ರೀತಿ ಈ ಕಡೆ ಹಾಕೋಬೇಕು. ಮಿಡ್ಲಲ್ಲಿ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಈಗ ಹೀಗೆ ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಸ್ಟಿಚ್ ಮಾರ್ಕರ್ ಇದೆಯಲ್ಲ ಅಲ್ಲಿ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಅಲ್ಲೇ ಒಂದು ಸ್ಟಿಚ್ ಮಾರ್ಕರ್. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಅದ್ರ ಮೇಲೆ ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಮತ್ತು ಈಗ ನೆಕ್ಸ್ಟ್ ಇದೇ ರೀತಿ ಆಗ್ತಾ ಹೋಗೋದು ಫ್ರೆಂಡ್ಸ್. ನೋಡಿ ಮಿಡ್ಲ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 1 ಚೈನ್, ಅದೇ ಡಬಲ್ ಕ್ರೋಶೆಯಲ್ಲೇ ಡಬಲ್ ಕ್ರೋಶೆ, 1 ಚೈನ್ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಮಿಡ್ಲ್ ಡಬಲ್ ಕ್ರೋಶೆ ಇಲ್ಲಿಂದ ಮತ್ತೆ ನಾವು ಫ್ರಂಟ್ ಪೋಸ್ಟ್, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್ ಮತ್ತು ಫ್ರಂಟ್ ಪೋಸ್ಟ್. ನೋಡಿ ಹೀಗೆ ಬರುತ್ತೆ ಪ್ಯಾಟ್ರನ್ನು. ಫ್ರೆಂಡ್ಸ್ ಇದೇ ರೀತಿಯೇ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲೇ ಒಂದು ಡಬಲ್ ಕ್ರೋಶೆ. ಮತ್ತೆ ಈಗ 1 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡು ಇದು ರಿಪೀಟ್ ರೋ ಫ್ರೆಂಡ್ಸ್, ಇದು ರಿಪೀಟ್ ಆಗುತ್ತೆ. ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ ಇರುತ್ತಲ್ಲ, ಫಸ್ಟಿಗೆ ನಾವು ಫ್ರಂಟ್ ಪೋಸ್ಟ್ ಹಾಕ್ಕೊಂಡಿದ್ದೀವಲ್ಲ, ಮತ್ತೆ ಅಲ್ಲಿ ನಾವು 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, ಮತ್ತೆ 1 ಚೈನ್, ಸೇಮ್ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ನೋಡಿ ಇಲ್ಲಿ ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ. ನೋಡಿ ಮತ್ತೆ ಈಗ ಕಾರ್ನರಲ್ಲಿ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ವಲ್ಲ, ಒಂದು ಫ್ರಂಟ್ ಪೋಸ್ಟ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ. ಮಿಡ್ಲ್ ಡಬಲ್ ಕ್ರೋಶೆ ಇದೆಯಲ್ಲ ಅದರ ಮೇಲೆ ಸ್ಟಿಚ್ ಮಾರ್ಕರ್. ಮತ್ತು ಈ ಕಡೆನೂ ಅಷ್ಟೇ ನೋಡಿ ಈ ಡಬಲ್ ಕ್ರೋಶೆ ನಾವು ಫ್ರಂಟ್ ಪೋಸ್ಟ್ ಹಾಕಿರ್ತೀವಲ್ಲ, ಫ್ರಂಟ್ ಪೋಸ್ಟ್ 1 ಡಬಲ್ ಕ್ರೋಶೆ ಫ್ರಂಟ್ ಪೋಸ್ಟ್ ಹಾಕಿರ್ತೀವಲ್ಲ ಅದ್ರ ಮೇಲೆ ನಾವು ಫಸ್ಟ್ ರೋ ಹಾಕಿರ್ತೀವಲ್ಲ ಅದನ್ನೇ ಹಾಕೋದು. 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್,
ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಒಂದು ನೋಡಿ, ಮತ್ತೆ ಮಿಡ್ಲಲ್ಲಿ ಒಂದು ಡಬಲ್ ಕ್ರೋಶೆ, ಸಾರಿ ನೋಡಿ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್ ಡಬಲ್ ಕ್ರೋಶೆ, ಒಂದು ಚೈನ್ ಡಬಲ್ ಕ್ರೋಶೆ. ಇದೇ ರೀತಿಯೇ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ನೋಡಿ ಲಾಸ್ಟಿಗೆ ಒಂದು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದರ ಮೇಲೆ ಒಂದು ಡಬಲ್ ಕ್ರೋಶೆ, ಮತ್ತೆ ಒಂದು ಚೈನ್ ಹಾಕ್ಕೊಂಡು ರಿಪೀಟ್ ರೋ. ಈಗ ನಾವು ಇಲ್ಲಿ ಹಾಕಿದ್ವಲ್ಲ ಇದೇ ರೀತಿ ಹಾಕ್ತಾ ಹೋಗಬೇಕು. ಒಂದು ಚೈನ್ ಅದು ಕೌಂಟಿಗೆ ಬರಲ್ಲ, ಅಲ್ಲೇ ಒಂದು ಡಬಲ್ ಕ್ರೋಶೆ. ನೋಡಿ ನೆಕ್ಸ್ಟ್ ಇವಾಗ ಮತ್ತೆ ಇದೇ ರೀತಿ ಹಾಕಬೇಕು. ನೋಡಿ ಇದನ್ನು ಸ್ಕಿಪ್ ಮಾಡಿ ಮಿಡ್ಲ್ ಡಬಲ್ ಕ್ರೋಶೆ ಇದೆಯಲ್ಲ ಅದರ ಮೇಲೆ ಡಬಲ್ ಕ್ರೋಶೆ, ಒಂದು ಚೈನ್. ನೋಡಿ ಅದ್ರ ಬ್ಯಾಕ್ ಸೈಡಲ್ಲೇ, ಬ್ಯಾಕಲ್ಲೇ ನೋಡಿ ಇಲ್ಲೇ ಡಬಲ್ ಕ್ರೋಶೆ, ಒಂದು ಚೈನ್. ನೋಡಿ ಮತ್ತೆ ನಾವೀಗ ಫ್ರಂಟ್ ಪೋಸ್ಟ್ ಹಾಕಿದ್ವಲ್ಲ ಮಿಡ್ಲಲ್ಲೇ ಅದ್ರ ಮೇಲೆ ಮತ್ತೆ ಒಂದು ಫ್ರಂಟ್ ಪೋಸ್ಟ್. ಮತ್ತು ನೆಕ್ಸ್ಟ್ ನೋಡಿ ಇದನ್ನು ಸ್ಕಿಪ್ ಮಾಡಬೇಕು, ಈ ಕಡೆನೂ ಸ್ಕಿಪ್ ಮಾಡಿ ಮಿಡ್ಲಲ್ಲಿ ನಾವು ಮಿಡ್ಲ್ ಡಬಲ್ ಕ್ರೋಶೆ ಇದೆಯಲ್ಲ ಅಲ್ಲಿ ಮಾತ್ರ ಹಾಕ್ತಾ ಹೋಗೋದು. ನೋಡಿ ಇಲ್ಲಿ, ನೋಡಿ ಇಲ್ಲಿ ಮಿಡ್ಡಲ್ಲಿ ಹಾಕ್ಕೊಂಡಿವಲ್ಲ ಇಲ್ಲಿ ಮಿಡ್ಲಲ್ಲಿ ಹಾಕೋಬೇಕು. ನೋಡಿ ಇಲ್ಲಿ ಫ್ರಂಟ್ ಪೋಸ್ಟ್, ಒಂದು ಚೈನ್, ಅದೇ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಒಂದು ಚೈನ್, ಮತ್ತು ಸೇಮ್ ಈಗ ಫ್ರಂಟ್ ಪೋಸ್ಟ್ ಹಾಕಿದ್ವಲ್ಲ ಅದರಲ್ಲೇ ಮತ್ತೆ ಒಂದು ಫ್ರಂಟ್ ಪೋಸ್ಟ್. ನೋಡಿ ಈಗ ಕಾರ್ನರಿಗೆ ಬಂದ್ವಿ ನಾವು. ನೋಡಿ ಇಲ್ಲೇ ನಾವು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ ಈ ಕಡೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು, ಅಂದರೆ ಈ ರೀತಿ ಪ್ಯಾಟರ್ನ್ ಹಾಕೋಬೇಕು, ಈ ಕಡೆ ಒಂದು ಪ್ಯಾಟರ್ನ್ ಹಾಕೋಬೇಕು. ನೋಡಿ ಹೀಗೆ ಫಸ್ಟಿಗೆ ಫ್ರಂಟ್ ಪೋಸ್ಟ್, ಒಂದು ಚೈನ್, ಡಬಲ್ ಕ್ರೋಶೆ, ಒಂದು ಚೈನ್, ಮತ್ತು ಸೇಮ್ ಫ್ರಂಟ್ ಪೋಸ್ಟ್ ಹಾಕಿರ್ತೀವಲ್ಲ ಅದರ ಮೇಲೆ ಮತ್ತೆ ಒಂದು ಫ್ರಂಟ್ ಪೋಸ್ಟ್. ನೋಡಿ ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ ಅಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡು ಅಲ್ಲಿ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ಇಲ್ಲಿ ಮತ್ತು ಈ ಕಡೆ ಇದೇ ರೀತಿ ಹಾಕೋಬೇಕು. ಕಾರ್ನರಲ್ಲಿ ಮಾತ್ರ ಎರಡು ಕಡೆನೂ ಹಾಕೋಬೇಕು. ಫ್ರಂಟ್ ಪೋಸ್ಟ್, ಒಂದು ಚೈನ್, ಡಬಲ್ ಕ್ರೋಶೆ, ಒಂದು ಚೈನ್, ಮತ್ತು ಫ್ರಂಟ್ ಪೋಸ್ಟ್. ಮತ್ತು ನೆಕ್ಸ್ಟ್ ನೋಡಿ ಮಿಡ್ಲಲ್ಲಿ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್, ಒಂದು ಚೈನ್, ಒಂದು ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಸರಿ, ಒಂದು ಚೈನ್ ಹಾಕೋಬೇಕು. ನೋಡಿ ಮಿಡ್ಲಲ್ಲಿ ನೋಡಿ ಇದನ್ನು ಸ್ಕಿಪ್ ಮಾಡಿದ್ದೀವಿ, ಈ ಕಡೆನೂ ಸ್ಕಿಪ್ ಮಾಡಿದ್ದೀವಿ. ನೋಡಿ ಮಿಡ್ಲ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್, ನೋಡಿ ಬ್ಯಾಕಲ್ಲೇ ನೋಡಿ ಇದೇ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ಮತ್ತು ಸೇಮ್ ಅದೇ ಸ್ಟಿಚ್ಚಲ್ಲೇ ಮತ್ತೆ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿಯೇ ಹಾಕ್ತಾ ಹೋಗೋದು.
2 ರೋಸ್ ರಿಪೀಟ್ ಆಗುತ್ತೆ. ಒಂದು 3 ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದೊಂದು, ಮತ್ತು 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದು. ಇದೇ 2 ರೋಸ್ ರಿಪೀಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ನೀವು ಹಾಕ್ಕೊಳ್ಳಿ ಇದೇ ರೀತಿ. ನಾನು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ನಾನು ಎಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ ನೋಡಿ ಹೀಗೆ. ನೋಡಿ ಇಲ್ಲಿಂದ ಈ ಸ್ಟಿಚ್ ಮಾರ್ಕರಿಂದ ಈ ಸ್ಟಿಚ್ ಮಾರ್ಕರ್ ತನಕ 26 ಸೆಂಟಿಮೀಟರ್. ಈಗ ನಾವು ಆರ್ಮ್ ಹೋಲ್ ಜಾಯಿನ್ ಮಾಡೋಣ. ಫ್ರೆಂಡ್ಸ್ ನೋಡಿ ನಾನು ಇಲ್ಲಿಗೆ ಎಂಡ್ ಮಾಡಿದ್ದೀನಿ. 3 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್ ಹಾಕ್ತೀವಲ್ಲ ಅಲ್ಲಿಗೆ ಎಂಡ್ ಮಾಡಿದ್ದೀನಿ ನಾನು. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಡಬಲ್ ಕ್ರೋಶೆ. ಇದೇ ಪ್ಯಾಟ್ರನ್ ಕಂಟಿನ್ಯೂ ಮಾಡೋಣ. ಆರ್ಮ್ ಹೋಲ್ ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ ಅಲ್ಲಿ ತನಕ 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಫ್ರಂಟ್ ಪೋಸ್ಟ್, ಫ್ರಂಟ್ ಪೋಸ್ಟ್, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಫ್ರಂಟ್ ಪೋಸ್ಟ್. ಫ್ರೆಂಡ್ಸ್ ಸ್ಟಿಚ್ ಮಾರ್ಕರ್ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಹಾಕ್ಕೊಂಡೆ. ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರ್ ಇದೆಯಲ್ಲ, ನಾವಿಲ್ಲಿ ಫಸ್ಟಿಗೆ ಫ್ರಂಟ್ ಪೋಸ್ಟ್ ಹಾಕ್ಕೊಳ್ಳೋಣ. ಫ್ರಂಟ್ ಪೋಸ್ಟ್, 1 ಚೈನ್, ಮತ್ತು ಅದೇ ಸ್ಪೇಸಲ್ಲಿ ಒಂದು ಡಬಲ್ ಕ್ರೋಶೆ. ತ್ರೀ ಚೈನ್ ಹಾಕ್ಕೊಂಡು ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ ಈ ಸ್ಟಿಚ್ ಮಾರ್ಕರ್ ತನಕ ನೋಡಿ. ರೈಟ್ ನೀವು ರಾಂಗ್ ಇದು ಮಾಡ್ಕೋಬೇಕು ನೋಡಿ. ಇದು ರಾಂಗ್ ಸೈಡ್ ಬರುತ್ತೆ, ಇದು ರೈಟ್ ಸೈಡು, ಹಾಗಾಗಿ ಈ ರೀತಿ ಹಾಕೋಬೇಕು. ನೋಡಿ ಇಲ್ಲಿ ಈ ಸ್ಟಿಚ್ ಮಾರ್ಕರ್ ಹತ್ರ ಫಸ್ಟಿಗೆ ಡಬಲ್ ಕ್ರೋಶೆ ಹಾಕ್ಕೊಂಡು ಆಮೇಲೆ ಫ್ರಂಟ್ ಪೋಸ್ಟ್. ನೋಡಿ ಹೀಗೆ. ಮತ್ತೀಗ ಕಂಟಿನ್ಯೂ ಇದೇ ರೀತಿ ಪ್ಯಾಟರ್ನ್ ಹಾಕ್ತಾ ಹೋಗೋದು. ಫ್ರಂಟ್ ಪೋಸ್ಟ್, ಒನ್ ಚೈನ್, ಡಬಲ್ ಕ್ರೋಶೆ, 1 ಚೈನ್, ಫ್ರಂಟ್ ಪೋಸ್ಟ್. ನೆಕ್ಸ್ಟ್ ಫ್ರಂಟ್ ಪೋಸ್ಟ್, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಫ್ರಂಟ್ ಪೋಸ್ಟ್. ಫ್ರಂಟ್ ಪೋಸ್ಟ್, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಫ್ರಂಟ್ ಪೋಸ್ಟ್. ಇದೇ ರೀತಿಯೇ ಈ ಕಾರ್ನರ್ ತನಕ ಬನ್ನಿ. ಇಷ್ಟು ಕಂಪ್ಲೀಟ್ ಆದಮೇಲೆ ಮತ್ತೆ ಇಲ್ಲಿ ಆರ್ಮ್ ಹೋಲ್ ಜಾಯಿನ್ ಮಾಡೋಣ. ನೋಡಿ ಆ ಕಡೆ ಹಾಕಿದ್ವಲ್ಲ ಅದೇ ರೀತಿಯೇ ಹಾಕೋಣ ಫ್ರೆಂಡ್ಸ್. ಇಲ್ಲಿ ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕಿದ್ದೇವಲ್ಲ, ಇಲ್ಲಿ ಫಸ್ಟಿಗೆ ಫ್ರಂಟ್ ಪೋಸ್ಟ್,
1 ಚೈನ್, ಅದೇ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ, 3 ಚೈನ್, 3 ಚೈನ್ ಹಾಕ್ಕೊಂಡು ಇದಿಷ್ಟನ್ನು ಸ್ಕಿಪ್ ಮಾಡಿ ನಾವು ಕಡೆ ಈ ಕಡೆ ಸ್ಟಿಚ್ ಮಾರ್ಕರ್ ಇದೆಯಲ್ಲ ಅಲ್ಲಿ ನೋಡಿ ಹೀಗೆ ಫಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್, ಮತ್ತು ಅದೇ ಸ್ಟಿಚ್ಚಲ್ಲಿ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ನೋಡಿ ಹೀಗೆ. ಮತ್ತು ನೆಕ್ಸ್ಟ್ ಇದೇ ರೀತಿ ಪ್ಯಾಟ್ರನ್ ಹಾಕ್ತಾ ಹೋಗೋದು. ಫ್ರಂಟ್ ಪೋಸ್ಟ್ 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಫ್ರಂಟ್ ಪೋಸ್ಟ್. ಫ್ರೆಂಡ್ಸ್ ಇದೇ ರೀತಿ ಇಷ್ಟು ಹಾಕ್ಕೊಂಡು ಮತ್ತೆ ಇಲ್ಲಿಂದ ಮತ್ತೆ ಇಲ್ಲಿ ತನಕ ಬನ್ನಿ. ನೋಡಿ ಇಷ್ಟು ಹಾಕ್ಕೊಂಡು ಇಷ್ಟು ಹಾಕ್ಕೊಳ್ಳಿ, ಇಲ್ಲಿ ತನಕ ನಾನು ಇಲ್ಲಿ ತೋರಿಸ್ತೀನಿ. ನೋಡಿ ಇದಿಷ್ಟು ಹಾಕ್ಕೊಂಡು ಇದಿಷ್ಟು ಹಾಕ್ಕೊಂಡ್ಮೇಲೆ ಇಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಫಸ್ಟಿಗೆ ನಾವು ಇಲ್ಲಿ ಫಸ್ಟು ಲಾಸ್ಟ್ ಸ್ಟಿಚ್ ಹಾಕಿದ್ವಲ್ಲ ಡಬಲ್ ಕ್ರೋಶೆ, ಅಲ್ಲಿ ಇದೇ ರೀತಿ ಹಾಕೋಬೇಕು. 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ಆಮೇಲೆ ಇದಿಷ್ಟನ್ನು ನೋಡಿ ಇದು 3 ಚೈನನ್ನು ಸ್ಕಿಪ್ ಮಾಡಿ ಈ ಕಡೆ ನಾವು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಇಲ್ಲಿಗೆ ಒಂದು 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ ನೋಡಿ ಹೀಗೆ. ಮತ್ತು ನೆಕ್ಸ್ಟಿಗೆ ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ, ಸೇಮ್ ಪ್ಯಾಟರ್ನ್ ಹಾಕ್ತಾ ಹೋಗೋದು. ಈ ಕಡೆ ತನಕ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಆದಮೇಲೆ ನಾವು ಈ ಕಾರ್ನರಲ್ಲಿ ನೋಡಿ ಇಲ್ಲಿ ಲಾಸ್ಟಿಗೆ ಸಿಂಗಲ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 3 ಚೈನನ್ನು ಸ್ಕಿಪ್ ಮಾಡಿ ನೋಡಿ ಫಸ್ಟ್ ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ನೆಕ್ಸ್ಟ್ ಇದೇ ರೀತಿ ಹಾಕ್ತಾ ಹೋಗೋದು. ಹೀಗೆ ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಆದಮೇಲೆ ಮತ್ತೆ ಇದೇ ರೀತಿ ಪ್ಯಾಟರ್ನ್ ಹಾಕ್ತಾ ಹೋಗೋದು ಫ್ರೆಂಡ್ಸ್. 1 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಮತ್ತೆ ಅದೇ ಪ್ಯಾಟರ್ನ್ ಹಾಕ್ತಾ ಹೋಗೋದು. 1 ಚೈನ್, ಡಬಲ್ ಕ್ರೋಶೆ, 1 ಚೈನ್ ಮತ್ತು ಫ್ರಂಟ್ ಪೋಸ್ಟ್. ಫ್ರಂಟ್ ಪೋಸ್ಟ್ 1 ಚೈನ್, ಡಬಲ್ ಕ್ರೋಶೆ, 1 ಚೈನ್,
ಮತ್ತು ಫ್ರಂಟ್ ಪಾಸ್ಟ್. ನೋಡಿ ಫ್ರೆಂಡ್ಸ್, ಹಿಂಗೆ ಬರುತ್ತೆ. ಇದೇ ರೀತಿ ಪ್ಯಾಟರ್ನನ್ನು ನೋಡಿ, ಫಸ್ಟ್ ರಿಪೀಟ್ ರೋ ಟು ಫಸ್ಟು ಸೆಕೆಂಡ್ ರೋ ಇದೇ ರೀತಿಯೇ ಹಾಕ್ಕೊಂಡು ಹೋಗಬೇಕು. ನೋಡಿ, ನಮಗೆ ಇಲ್ಲಿಂದ ಒಂದು 13 ಇಲ್ಲ 14 ತನಕ ಹಾಕ್ಕೊಳ್ಳಿ. ಇಲ್ಲಿ ತನಕ ಲೆಂತ್ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಆರ್ಮ್ ಹೋಲಿಂದ ನೋಡಿ, ಇಲ್ಲಿಂದ ಥರ್ಟೀನ್ ಸೆಂಟಿಮೀಟರ್ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, ಇದೇ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ, ಒಂದು ಚೈನ್. ನಾವು ಒಂದೊಂದು ಚೈನ್ ಹಾಕಿರ್ತೀವಲ್ಲ, ಅಲ್ಲಿ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆ, ಒಂದು ಚೈನ್. ನೋಡಿ, ಮತ್ತೆ ಈ ಒಂದು ಚೈನ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ, ಮತ್ತೆ ಒಂದು ಚೈನ್. ನೋಡಿ, ಇಲ್ಲಿ ಒಂದು ಚೈನ್ ಸ್ಪೇಸಲ್ಲಿ ಇದನ್ನೇ ಬಿಟ್ಟು ಈ ಕಡೆ ನಾವು ಒಂದೊಂದು ಚೈನ್ ಹಾಕಿರ್ತೀವಲ್ಲ, ಅಲ್ಲಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆ, ಒಂದು ಚೈನ್, ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್, ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಚೈನ್. ನೋಡಿ, ನೆಕ್ಸ್ಟ್ ಒಂದು ಚೈನ್. ನೋಡಿ, ಇಲ್ಲಿ ಒಂದು ಚೈನ್, ಒಂದು ಸಿಂಗಲ್ ಕ್ರೋಶೆ. ನೋಡಿ, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಎಂಟು ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಹೀಗೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಇದು ರೈಟ್ ಸೈಡ್. ಇದು ರೈಟ್ ಸೈಡಿಂದ ನಾವು ರಿಬ್ಬಿಂಗ್ ಮಾಡೋಣ. 7 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7 7 ಚೈನ್ ಹಾಕ್ಕೊಂಡು ನೋಡಿ, ಒಂದು ಚೈನನ್ನು ಸ್ಕಿಪ್ ಮಾಡಿ, ಒಂದು ಚೈನನ್ನು ಸ್ಕಿಪ್ ಮಾಡಿ, ನೆಕ್ಸ್ಟ್ ಚೈನಿಂದ ಸಿಂಗಲ್ ಕ್ರೋಶೆ. 1 2 3 4 5 6 ನೋಡಿ, 6 ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಚೈನ್ ಹಾಕಿರ್ತೀವಲ್ಲ, ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್, ಆಮೇಲೆ ನೆಕ್ಸ್ಟ್ ಒಂದು ಸ್ಲಿಪ್ ಸ್ಟಿಚ್. ನೋಡಿ, 2 ಸ್ಲಿಪ್ ಸ್ಟಿಚ್ ಆದಮೇಲೆ ಮತ್ತೆ ಈಗ ನೋಡಿ, ಹೀಗೆ ಮಾಡಿಕೊಂಡು ಈಗ ಸ್ಲಿಪ್ ಸ್ಟಿಚ್ ಹಾಕಿದ್ದಾರೆ, ಅದನ್ನು ಎರಡನ್ನು ನೋಡಿ, ಇದೊಂದು ಇದೊಂದು ಎರಡನ್ನು ಸ್ಕಿಪ್ ಮಾಡಿ, ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿಂದ ಮತ್ತೆ ಸಿಂಗಲ್ ಕ್ರೋಶೆ ಬ್ಯಾಕ್ ಲೂಪಿಂದ ಹಾಕೋಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿಂದ 1 2 3 4 5 6
ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ನೋಡಿ ಒಂದೊಂದು ಸಿಂಗಲ್ ಕ್ರೋಶೆ. ಒಂದು ಚೈನ್ ಹಾಕಿದ್ವಿ ಅದನ್ನು ಸ್ಕಿಪ್ ಮಾಡಿ ಮತ್ತೆ 6 ಸಿಂಗಲ್ ಕ್ರೋಶೆ ಹಾಕೋಬೇಕು. 2 3 4 5 6 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಈಗ ನೆಕ್ಸ್ಟ್ ಒಂದು ಸ್ಲಿಪ್ ಸ್ಟಿಚ್, ಮತ್ತು ಅದರ ನೆಕ್ಸ್ಟಲ್ಲಿ ಮತ್ತೆ ಒಂದು ಸ್ಲಿಪ್ ಸ್ಟಿಚ್. ಮತ್ತೆ ಟರ್ನ್ ಮಾಡಿಕೊಂಡು ನೋಡಿ ಇದೆರಡು ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ ಇದೊಂದು ಮತ್ತು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗಬೇಕು. 6 ಸಿಂಗಲ್ ಕ್ರೋಶೆ. 1 2 3 4 5 6 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡಿಕೊಂಡು ಮತ್ತೆ ಒಂದು ಚೈನನ್ನು ಸ್ಕಿಪ್ ಮಾಡಿ ಮತ್ತೆ 6 ಸಿಂಗಲ್ ಕ್ರೋಶೆ. 2 3 4 5 6 ಸಿಂಗಲ್ ಕ್ರೋಶೆ ನೋಡಿ. 6 ಸಿಂಗಲ್ ಕ್ರೋಶೆ ಆದಮೇಲೆ 2 ಸ್ಲಿಪ್ ಸ್ಟಿಚ್. ನೋಡಿ ಇದೇ ರೀತಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ.